ಮಿರ್ಪುರ್ ಹಳ್ಳಿ. ಅಲ್ಲಿ ಮೋಹನ್ ತನ್ನ ಮಗಳು ಪಿಂಕಿ ಜೊತೆ ವಾಸ ಮಾಡ್ತಿದ್ದ. ಪಿಂಕಿ ಹುಟ್ಟಿದ ಹಾಗೆ ತನ್ನ ತಾಯಿನ ಕಳ್ಕೊಂಡಿದ್ಲು. ಮೋಹನ್ ತನ್ನ ಕೆಲ್ಸ ಮತ್ತೆ ಪಿಂಕಿನ ನೋಡ್ಕೊಳ್ಳೋದು ಎರಡೂ ಕೆಲ್ಸನೂ ಮಾಡ್ತಿದ್ದ. ಮೋಹನ್ ಕಷ್ಟ ಪಡೋದನ್ನ ನೋಡಿ ಹಳ್ಳಿ ಜನಗಳು ಹೇಳ್ತಾ ಇದ್ರು, ಮೋಹನ್, ನೀನ್ ಬೇರೆ ಮದ್ವೆ ಮಾಡ್ಕೋ, ಎಲ್ಲ ಸರಿಯಾಗುತ್ತೆ. ಎಲ್ಲರೂ ಸರಿಯಾಗಿ ಹೇಳ್ತಾ ಇದ್ದಾರೆ. ನಾನ್ ಬೇರೆ ಮದ್ವೆ ಮಾಡ್ಕೊಳ್ಳೋದೇ ಒಳ್ಳೇದು. ನನ್ ಮಗಳಿಗೂ ಆಧಾರ ಆಗುತ್ತೆ, ಹಾಗೂ ನನ್ ಕೆಲ್ಸ ಕೂಡ ಆಗೋಗುತ್ತೆ. ಹೌದು ಅಪ್ಪ, ಬೇರೆ ಮದ್ವೆ ಮಾಡ್ಕೋ. ಮೋಹನ್ನ ಮದ್ವೆ ಪಕ್ಕದ ಹಳ್ಳಿ ಸುಷ್ಮನ್ ಜೊತೆ ಹೋಗತ್ತೆ. ಸುಷ್ಮಾ, ಇವಳು ನನ್ ಮಗಳು ಪಿಂಕಿ. ಇವಳನ್ನ ನೀನು ಚೆನ್ನಾಗಿ ನೋಡ್ಕೋ. ನಾನೇನ್ ಅವಳು ಕೆಲಸದವಳಲ್ಲ, ಅವಳು ಸೇವೆ ಮಾಡ್ಕೊಂಡಿರೋದಕ್ಕೆ. ಸ್ವಲ್ಪ ವರ್ಷಗಳು ಹಾಗೆ ಕಳ್ದ್ ಹೋಗತ್ತೆ. ಮತ್ತೆ ಪಿಂಕಿ ಕೂಡ ದೊಡ್ಡವಳಾಗಿದ್ಲು. ಸುಷ್ಮಾ ಗರ್ಭವತಿ ಆಗಿದ್ರಿಂದ ಕೆಲ್ಸ ಮಾಡೋಕ್ ಆಗ್ತಾ ಇರ್ಲಿಲ್ಲ. ಅವಳು ಪಿಂಕಿ ಕೈಯಲ್ಲೇ ಮನೆ ಕೆಲ್ಸ ಎಲ್ಲ ಮಾಡಿಸ್ತಾ ಇದ್ಲು. ಹಾಗಾಗಿ ಅವಳು ಪಿಂಕಿನ ಸ್ಕೂಲ್ಗ್ ಹೋಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ. ಸುಷ್ಮಾ, ನಿನ್ ಪಿಂಕಿಯಿಂದ ಏನ್ ಮಾಡಿಸ್ತಿದ್ಯಾ? ಮತ್ತೆ ಇವಳನ್ನ ಯಾಕೆ ಸ್ಕೂಲಿಗೆ ಹೋಗಕ್ ಬಿಡ್ತಿಲ್ಲ ಹೇಳು? ನನ್ ಸ್ಥಿತಿ ನೋಡಕ್ ಆಗ್ತಿಲ್ವಾ ನಿಮ್ಗೆ? ಈ ಸ್ಥಿತಿಲಿ ನಾನು ಕೆಲ್ಸ ಮಾಡಕ್ಕಾಗತ್ತಾ? ಸರಿ, ನಿನಗ್ ಹೇಗ್ ಸರಿ ಅನ್ಸುತ್ತೋ ಮಾಡು. ಸ್ವಲ್ಪ ತಿಂಗಳು ಹಾಗೆ ಕಳ್ದ್ ಹೋಗತ್ತೆ. ಮತ್ತೆ ಹಾಸ್ಪಿಟಲ್ ನಲ್ಲಿ ಸುಷ್ಮಾಗೆ ಒಂದು ಗಂಡ್ಮಗು ಹುಟ್ಟುತ್ತೆ. ಆ ಗಂಡ್ಮಗುಗೆ ಮಂಟು ಅಂತ ಹೆಸರಿಡ್ತಾರೆ. ಸುಷ್ಮಾಗೆ ಮಗು ಹುಟ್ಟಿದ್ಮೇಲೂ ಕೂಡ ಅವಳು ಮನೆ ಕೆಲ್ಸ ಮಾಡ್ತಾ ಇರ್ಲಿಲ್ಲ. ಅದನ್ನ ಅವನು ನೋಡಿ, ಸುಷ್ಮಾ, ಇವಾಗ್ಲಾದ್ರೂ ಪಿಂಕಿಗೆ ಸ್ಕೂಲ್ ಹೋಗಕ್ ಬಿಡು. ನೀವ್ ಯಾಕ್ರಿ ಚಿಂತೆ ಮಾಡ್ತಿದ್ದೀರಾ? ಅವಳನ್ನ ನಾನ್ ಚೆನ್ನಾಗಿ ನೋಡ್ಕೋತಿದ್ದೀನಲ್ವಾ? ಅವಳು ಹುಡುಗಿ, ಮನೆ ಕೆಲ್ಸ ಹೇಳ್ಕೊಡ್ತಾ ಇದೀನಿ ಅವಳಿಗೆ. ಮತ್ತೆ ಮಂಟು ಇದನ್ನಲ್ಲ ಹುಡುಗ, ಅವನನ್ನ ಚೆನ್ನಾಗ್ ಓದ್ಸಿ ಡಾಕ್ಟರೋ ಇಂಜಿನಿಯರೋ ಮಾಡೋಣ. ನೀವು ನಿಮ್ ಕೆಲ್ಸದ ಕಡೆ ಗಮನ ಕೊಡಿ ಸಾಕು. ಪಿಂಕಿ ಮನೆ ಕೆಲ್ಸಕ್ಕೋಸ್ಕರ ನದಿ ತೀರಕ್ ಹೋಗ್ತಾ ಇದ್ಲು ನೀರ್ ತರೋದಿಕ್ಕೆ. ಅದೇ ದಾರಿನಲ್ಲಿ ರಮೇಶ್ ಸಮೋಸ ಅಂಗಡಿ ಇತ್ತು. ಪಿಂಕಿ ನದಿಯಿಂದ ನೀರ್ ತಂದು ಅವನ ಅಂಗಡಿಗೂ ಕೊಡ್ತಾ ಇದ್ಲು ಪ್ರತಿದಿನ. ರಮೇಶ್ ನೀರ್ ತಂದ್ಕೊಟ್ಟಿದ್ದಕ್ಕೆ ಪಿಂಕಿಗೆ ಸಮೋಸ ಕೊಡ್ತಾ ಇದ್ದ ತಿನ್ನೋದಿಕ್ಕೆ. ರಮೇಶ್, ನಿನ್ಗೆ ತುಂಬಾ ಧನ್ಯವಾದ. ನೀನ್ ನನ್ಗೆ ಸಮೋಸ ಕೊಡ್ತಾ ಇದ್ಯಾ ತಿನ್ನೋದಿಕ್ಕೆ. ಬೇಡ ಸುಷ್ಮಾ, ನೀನ್ ಧನ್ಯವಾದ ಹೇಳ್ಬೇಡ. ನೀನು ಕೂಡ ನನಗ್ ಸಹಾಯ ಮಾಡ್ತೀಯ ಅಲ್ವಾ? ಒಂದು ದಿನ ಮಂಟು ಸ್ಕೂಲಿಂದ ವಾಪಸ್ ಬರ್ತಾ ಇದ್ದ. ಅವನು ಪಿಂಕಿ ಸಮೋಸ ತಿಂತಾ ಇರೋದನ್ನ ನೋಡ್ಬಿಡ್ತಾನೆ. ಅವನು ಮನೆಗ್ ಬಂದು ತನ್ನ ತಾಯಿಗ್ ಅದನ್ನ ಹೇಳ್ತಾನೆ. ಪಿಂಕಿ ನೀರ್ ತಗೊಂಡ್ ಮನೆಗ್ ಬಂದಾಗ ಸುಷ್ಮಾ ಹೇಳ್ತಾಳೆ, ಯಾರ್ ಜೊತೆನೆ ಚಕ್ಕಂದ ಆಡ್ಕೊಂಡ್ ನಿಂತಿದ್ದು? ಯಾರೇ ನಿನ್ ಹಿಂದೆ ಗಂಟು ಬಿದ್ದಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡ್ ನಿಂತಿದ್ದಲ್ಲ. ಹಾಗೆಲ್ಲ ಏನೂ ಇಲ್ಲ ಅಮ್ಮ, ತಪ್ಪಾಗ್ ತಿಳ್ಕೊಂಡಿದ್ದೀರಾ ನೀವು. ಕೆಲವೊಂದ್ಸಲ ರಮೇಶ್ ಅಂಗಡಿಗೆ ನಾನು ನೀರ್ ತಂದ್ಕೊಡ್ತೀನಿ, ಅದಕ್ಕೆ ಅವನು ನನ್ ಜೊತೆ ಮಾತಾಡ್ತಿದ್ದ ಅಷ್ಟೇ ಅಮ್ಮ. ಸ್ವಲ್ಪ ಸಮಯದ ನಂತರದ ಕತೆ ಇದು. ಒಂದು ದಿನ ಪಿಂಕಿ ನದಿಯಿಂದ ಬರ್ತಾ ಇದ್ಲು. ಅದೇ ಸಮಯಕ್ಕೆ ಅಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗತ್ತೆ ಅವಳಿಗೆ. ಅದನ್ನ ನೋಡಿ ರಮೇಶ್ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿ ಅವಳನ್ನ ಮನೆಗ್ ಬಿಡೋದಿಕ್ಕೆ ಅಂತ ಬರ್ತಾನೆ. ಆವತ್ತು ಪಿಂಕಿ ವಾಪಸ್ ಮನೆಗ್ ಬರೋದಿಕ್ಕೆ ಕತ್ಲಾಗೋಗಿರತ್ತೆ. ಯಾರ್ ಜೊತೆನೆ ಚಕ್ಕಂದ ಆಡ್ಕೊಂಡ್ ಇಷ್ಟೊತ್ತಿಗೆ ಮನೆಗ್ ಬರ್ತಾ ಇದ್ಯಾ? ಸುಮ್ನಿರು ಸುಷ್ಮಾ, ಸಮಯನ ನೋಡಿ ಮಾತಾಡು. ಏನಾಯ್ತು ಅಂತ ನೀನ್ ಕೇಳ್ತಾ ಇಲ್ಲ, ಬರೀ ಹಾಗೆ ಮಾತಾಡ್ತಾ ಇದ್ಯಾ. ಆಯ್ತಾಯ್ತು, ಹೋಗ್ ನೋಡಿ ನಿಮ್ ಮಗಳು ಏನ್ ಗನ್ನಂದಾರಿ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ. ಮಾರನೇ ದಿನ ಅದೇ ಪರಿಸ್ಥಿತಿನಲ್ಲೇ ಪಿಂಕಿ ತಾಯಿ ಪಿಂಕಿ ಕೈಯಲ್ಲೇ ಎಲ್ಲಾ ಕೆಲ್ಸನೂ ಮಾಡಿಸ್ತಾಳೆ. ಪಿಂಕಿ ಕೆಲ್ಸ ಮಾಡ್ತಾ ಇರೋದನ್ನ ನೋಡಿ ನಿಧಾನವಾಗಿ ಪಿಂಕಿ ಮೇಲೆ ಅವನಿಗೆ ಪ್ರೀತಿ ಹುಟ್ಟತ್ತೆ. ಒಂದು ದಿನ ರಮೇಶ್ ತನ್ನ ಮನ್ಸಿನ ಮಾತನ್ನ ಪಿಂಕಿಗೆ ಹೇಳ್ಬಿಡ್ತಾನೆ, ನಾನ್ ನಿನ್ನನ್ನ ಪ್ರೀತಿಸ್ತಿದೀನಿ ಅಂತ. ಪಿಂಕಿ ಅದನ್ನ ಕೇಳಿಸ್ಕೊಂಡು ಖುಷಿ ಆಗ್ತಾಳೆ. ಮತ್ತವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಸ್ವಲ್ಪ ತಿಂಗಳುಗಳ ನಂತರ ರಮೇಶ್ಗೆ ರೋಡ್ ಮೇಲೆ ಒಂದು ಟ್ರಕ್ ಆಕ್ಸಿಡೆಂಟ್ ಆಗೋಗತ್ತೆ. ಅವನು ಆ ಕೂಡ್ಲೆ ಅಲ್ಲೇ ಸತ್ತು ಹೋಗ್ತಾನೆ. ಆ ಸಮಯದಲ್ಲಿ ಪಿಂಕಿ ನೀರ್ ತರೋದಕ್ಕೆ ಅಂತ ನದಿಗ್ ಹೋಗ್ತಾ ಇದ್ಲು. ಆಗ ರಮೇಶ್ಗೆ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿ ತನ್ನ ಬಿಂದಿಗೆನ ಅಲ್ಲೇ ಬಿಟ್ಟು ಓಡೋಡ್ಕೊಂಡ್ ಬರ್ತಾಳೆ. ರಮೇಶ್ನ ಹಿಡ್ಕೊಂಡು ಜೋರಾಗಿ ಅಳ್ತಾಳೆ, ರಮೇಶ್ ಎದ್ದೇಳು ರಮೇಶ್, ನಿನ್ನ ಬಿಟ್ಟು ನನಗ್ ಬೇರೆ ಯಾರಿದ್ದಾರೆ ಪ್ರಪಂಚದಲ್ಲಿ? ನೀನೊಬ್ನೇ ನನ್ನನ್ನ ಅರ್ಥ ಮಾಡ್ಕೋತಾ ಇದ್ದಿದ್ದು. ಹಳ್ಳಿ ಜನಗಳು ರಮೇಶ್ ಶವನ ತಗೊಂಡು ಹೊರಟೋಗ್ತಾರೆ. ಮತ್ತೆ ಪಿಂಕಿ ದೇವಸ್ಥಾನಕ್ಕೆ ಹೋಗಿ ಜೋರಾಗಿ ಅಳ್ತಾ ಇದ್ಲು. ಅಲ್ಲಿ ಪಂಡಿತರು ಬರ್ತಾರೆ. ಹೇಳು ಮಗಳೇ, ಏನಾಯ್ತು? ಏನು ಕಳ್ತಾ ಇದೀಯಾ ಮಗಳೇ? ಇದನ್ನ ದೇವಸ್ಥಾನದ ಹಿಂದೆ ಹಾಕ್ಬಿಡು, ಆಮೇಲೆ ನಿನ್ ಭವಿಷ್ಯನೇ ಬದಲಾಗ್ಬಿಡುತ್ತೆ. ಪಿಂಕಿ ಅದನ್ನೆಲ್ಲ ಕೇಳಿಸ್ಕೊಂಡು ವಾಪಸ್ ಮನೆಗ್ ಬರ್ತಾಳೆ. ಪಿಂಕಿ ಮನೆಗ್ ಬಂದಾಗ ಅವಳ ಕೈಯಲ್ಲಿ ಬಿಂದಿಗೆ ಇರಲ್ಲ. ಸುಷ್ಮಾ ಅದನ್ನ ನೋಡಿ ಪಿಂಕಿಗೆ ಹೇಳ್ತಾಳೆ, ನನ್ ಕೈಯಿಂದ ಮಡಕೆ ಕೆಳಕ್ ಬಿದ್ದು ಒಡೆದು ಹೋಯ್ತು ಅಮ್ಮ, ಅದಕ್ಕೆ ನಾನು ನೀರ್ ತರೋದಕ್ಕಾಗ್ಲಿಲ್ಲ. ಮಾರನೇ ದಿನ ಪಿಂಕಿ ದೇವಸ್ಥಾನಕ್ ಹೋಗ್ತಾಳೆ.
ಮತ್ತವಳು ಎಲ್ಲಿಗೆ ಹೋಗ್ತಾಳೆ ಅಂದ್ರೆ ಮಾವಿನ ಗಿಡ ಹಾಕಿರ್ತಾಳಲ್ಲ ಅಲ್ಲಿಗೆ. ಅಲ್ಲಿ ನೋಡ್ತಾಳೆ 3 ದೊಡ್ಡ ದೊಡ್ಡ ಮಾವಿನ ಮನೆ ಆಗಿರುತ್ತೆ. ಆಗಲ್ಲಿ ದೇವ್ರು ಪ್ರಕಟನಾಗ್ತಾನೆ. ಅವನು ಹೇಳ್ತಾನೆ, ಮಗಳೇ ಪಿಂಕಿ, ನೀನ್ ತುಂಬಾ ಒಳ್ಳೆಯ ಹುಡುಗಿ. ಅದಕ್ಕೆ ಮೊದಲ ಮನೆಯಲ್ಲಿ ಕೇಳಿದ್ರೆ ನಿನಗೆ ಒಳ್ಳೆಯ ಬಟ್ಟೆ ಸಿಗುತ್ತೆ. ಹಾಗೂ ಇನ್ನೊಂದ್ ಮನೆಯಲ್ಲಿ ನಿನಗೇನ್ ತಿನ್ನಕ್ ಬೇಕೋ ಅದನ್ನೇ ಕೇಳು, ಎಲ್ಲದೂ ಸಿಗುತ್ತೆ. ಹಾಗೂ ಈ 3ನೇ ಮನೆಯಲ್ಲಿ ಚಿನ್ನ, ಬೆಳ್ಳಿ, ಹಣ ಎಲ್ಲ ಸಿಗುತ್ತೆ. ಅಷ್ಟನ್ನ ಹೇಳಿ ಭಗವಂತ ಅಂತರ್ಧ್ಯಾನನಾಗ್ತಾನೆ. ಪಿಂಕಿ ಮೊದ್ಲು ಮನೆ ಒಳಗಡೆ ಹೋಗಿ ಒಳ್ಳೆ ಬಟ್ಟೆಗಳನ್ನ ಹಾಕೋತಾಳೆ. ಅಲ್ಲಿಂದ ಅವಳು ಮತ್ತೊಂದು ಮನೆ ಒಳಗಡೆ ಹೋಗಿ ಒಳ್ಳೆ ಒಳ್ಳೆ ಊಟನ ಹೊಟ್ಟೆ ತುಂಬಾ ತಿಂತಾಳೆ. ಆಮೇಲೆ ಯೋಚಿಸ್ತಾಳೆ 3ನೇ ಮನೆಗ್ ಹೋಗೋ ಅಗತ್ಯ ಇಲ್ಲ ಅಂತ. ಯಾಕಂದ್ರೆ ದುಡ್ಡು ಒಡವೆನ ಕಟ್ಕೊಂಡು ನಾನು ಏನ್ ಮಾಡ್ಲಿ ಅಂತಾಳೆ. ಮತ್ತವಳು ವಾಪಸ್ ತನ್ನ ಮನೆಗ್ ಹೋಗ್ತಾಳೆ. ಏನ್ ಪಿಂಕಿ, ಎಲ್ಲಿದ್ದೆ ಇಲ್ಲಿವರೆಗೂ? ಮತ್ತೆ ಈ ಹೊಸ ಬಟ್ಟೆ ಎಲ್ಲಿಂದ ಬಂತಿದು? ನಿನ್ನ ಪ್ರಿಯಕರ ಕೊಟ್ನಾ? ಏನಮ್ಮ, ನೀನ್ ಯಾವಾಗ್ಲೂ ಉಲ್ಟಾನೇ ಮಾತಾಡ್ತೀಯಾ, ಉಲ್ಟಾನೇ ಯೋಚನೆ ಮಾಡ್ತೀಯಾ? ಒಂದ್ಸಲನಾದ್ರೂ ನನ್ ಬಗ್ಗೆ ಒಳ್ಳೆದನ್ನ ಯೋಚ್ಸಮ್ಮ. ನನ್ಗೆ ಒಬ್ಬ ಸಾಧು ಬಾಬಾ 3 ಜಾದುವಿನ ಮಾವಿನ ಹಣ್ಣು ಕೊಟ್ಟಿದ್ರು, ಅದ್ರಿಂದಾನೇ ಸಿಕ್ಕಿತ್ತು ನನ್ಗಿದೆಲ್ಲ. ಬಾಯಿ ಮುಚ್ಚ ಸಾಕು, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತ್ಯಾ. ಯಾವನೋ ಪ್ರಿಯಕರನೇ ಕೊಟ್ಟಿರ್ಬೇಕು ನಿನ್ಗೆ. ಸುಮ್ನೆ ನಾಟಕ ಆಡ್ತಿದ್ಯಾ ಇಲ್ಲಿ ಬಂದು. ಆಯ್ತಮ್ಮ, ನಿನಗ್ ಹೇಗ್ ಬೇಕೋ ಹಾಗೆ ಯೋಚ್ಸು. ಸ್ವಲ್ಪ ತಿಂಗಳು ಹೀಗೆ ಕಳ್ದು ಹೋಯ್ತು. ಪಿಂಕಿ ಒಳ್ಳೆ ಬಟ್ಟೆ ಮತ್ತೆ ಒಳ್ಳೆ ಊಟನ ಹೊಟ್ಟೆ ತುಂಬಾ ಮಾಡ್ತಾ ಇದ್ಲು. ಮತ್ತೆ 3 ಮನೆಗಳ ಸಹಾಯದಿಂದ ಹಳ್ಳಿನಲ್ಲಿ ಬಡವರಿಗೆ ಸಹಾಯನೂ ಮಾಡ್ತಾ ಇದ್ಲು. ಹಳ್ಳಿನಲ್ಲಿ ಬಡವ್ರ ಮದ್ವೆಗೆ ದುಡ್ಡು ಒಡವೆಗಳನ್ನ ಕೊಟ್ಟು ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡಿದ್ಲು. ಅಮ್ಮ, ನಿನಗ್ ಗೊತ್ತಾ, ಈ ಪಿಂಕಿ ಊರಲ್ಲಿ ಹೆಣ್ಮಕ್ಳ ಮದುವೆಗೆ ಚಿನ್ನ ಹಾಗೂ ಹಣನ ಕೊಡ್ತಾಳೆ. ಸುಷ್ಮಾಗೆ ಇದನ್ನೆಲ್ಲ ಕೇಳಿ ನಂಬೋದಕ್ಕೆ ಆಗ್ಲಿಲ್ಲ. ಮತ್ತೆ ಪಿಂಕಿನ ಹಿಂಬಾಲಿಸ್ಕೊಂಡ್ ಹೋಗಿ 3 ಮಾವಿನ ಮನೆ ಹತ್ರ ಹೋಗ್ತಾಳೆ. ಮತ್ತೆ ದುಡ್ಡನ್ನ ಕೊಡೋ ಅಂತ ಜಾದುವಿನ ಮನೆನ ನೋಡಿ ಅವಳಿಗೆ ದುರಾಸೆ ಬೆಳೆಯತ್ತೆ. ಮತ್ತವಳು ಚಿನ್ನ ಕೊಡೋ ಮನೆಗ್ ಹೋಗ್ತಾಳೆ. ಜಾದುವಿನ ಮಾವಿನ ಮನೆಯೇ, ನನ್ಗೆ ಸಿಕ್ಕಾಪಟ್ಟೆ ಒಡವೆಗಳನ್ನ ಕೊಡು. ಅವಳು ಹಾಗೆ ಹೇಳ್ತಿದ್ ಹಾಗೆ ಸುಷ್ಮಾ ಕತ್ತಿಗೆ ಸಿಕ್ಕಾಪಟ್ಟೆ ಹಾವುಗಳು ಬಂದು ಬೀಳ್ತವೆ. ಮತ್ತೆ ಅವಳ ಸುತ್ತಮುತ್ತ ಕಲ್ಲು, ಮುಳ್ಳು, ಹಾವು ಎಲ್ಲ ಓಡಾಡ್ತಾ ಇರತ್ತೆ. ಅದನ್ನ ನೋಡಿ ಸುಷ್ಮಾಗೆ ಭಯನೇ ಆಗೋಗತ್ತೆ. ಆಗ ಅಲ್ಲಿ ದೇವ್ರು ಪ್ರಕಟನಾಗ್ತಾನೆ. ಮತ್ತೆ ಹೇಳ್ತಾನೆ, ಹೇ ಪಾಪದ ಹೆಂಗಸೆ, ನೀನು ಈ ಮುಗ್ಧ ಹೆಣ್ಮಕ್ಳಿಗೆ ಇಷ್ಟೊಂದು ಪಾಪ ಮಾಡ್ತೀಯಾ, ಹಾಗೂ ಇಲ್ಲಿ ಹಣ ಹಾಗೂ ಸಂಪತ್ತನ್ನ ಕೇಳ್ತೀಯಾ? ಹೋಗು, ಹೊರಟೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈ ಹಾವು ಚೇಳು ನಿನ್ನನ್ನ ಕಚ್ಬಿಡುತ್ತೆ. ಅದನ್ನ ಕೇಳಿಸ್ಕೊಂಡು ಸುಷ್ಮಾ ಆ ಕೂಡ್ಲೆ ಅಲ್ಲಿಂದ ಓಡ್ ಬರ್ತಾಳ ಆಚೆ. ಮತ್ತೆ ಪಿಂಕಿ ಹತ್ರ ಕ್ಷಮೆನೂ ಕೇಳ್ತಾಳೆ. ಮಗಳೇ, ದಯವಿಟ್ಟು ನನ್ನ ಕ್ಷಮಿಸಮ್ಮ. ನಿನಗೆ ತುಂಬಾ ಅತ್ಯಾಚಾರ ಮಾಡ್ಬಿಟ್ಟೆ ನಾನು. ನನ್ನನ್ನ ಕ್ಷಮಿಸ್ಬಿಡು ಮಗಳೇ. ಆಯ್ತಮ್ಮ, ನೀ ನನ್ನನ್ನ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ತಾಯಿ ಪ್ರೀತಿ ಕೊಟ್ರೆ ಸಾಕು. ನನಗ್ ಬೇಕಾಗಿರೋದು ಅಷ್ಟೇ ಅಮ್ಮ. ಅದನ್ನ ಕೇಳಿ ಸುಷ್ಮಾಗೆ ಖುಷಿ ಆಗತ್ತೆ. ನಂತರ ಅವಳು ಪಿಂಕಿನ ಮಗಳು ಅಂತ ಒಪ್ಕೋತಾಳೆ. ಮತ್ತೆ ದುರಾಸೆ ಪಡೋದನ್ನ ಅವಳು ಬಿಟ್ಬಿಡ್ತಾಳೆ. ಸೋನು ಒಬ್ಬ ಗುಜರಿಯವನಾಗಿದ್ದ. ಅವನು ಮನೇಲಿರೋ ಗುಜರಿ ಐಟಮ್ನ ತಗೊಂಡು ಅದನ್ನ ಮಾರ್ತಾ ಇದ್ದ. ಅವನು ಅನಿವಾರ್ಯವಾಗಿ ಈ ಕೆಲಸ ಮಾಡ್ಲೇಬೇಕಾಗಿತ್ತು. ಎಲ್ಲರೂ ಎಷ್ಟು ಚೆನ್ನಾಗಿರುವ ಬಟ್ಟೆ ಹಾಕ್ತಿರ್ತಾರೆ. ನಾನ್ ಯಾವಾಗ ಆತರ ಬಟ್ಟೆ ಹಾಕ್ತೀನೋ ಗೊತ್ತಿಲ್ಲ. ನನ್ನನ್ನಂತೂ ಕೇವಲ ಈ ಗುಜರಿಯನ್ನ ಮಾರಕ್ಕೆ ಕಳಿಸ್ಬಿಡ್ತಾರೆ. ಒಂದು ದಿನ ಮಾರ್ಕೆಟ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇರೋದನ್ನ ನೋಡ್ತಾನವನು. ಅದನ್ನ ನೋಡ್ತಿದ್ದ ಹಾಗೆ ಅವನು ಬಾಯಲ್ಲಿ ನೀರ್ ಬರತ್ತೆ. ಅವನು ಆ ವ್ಯಾಪಾರಿ ಹತ್ರ ಹೋಗ್ತಾನೆ. ಅಣ್ಣ, ಒಂದ್ ಮಾವಿನ ಹಣ್ಣು ಕೊಡಿ, ತುಂಬಾ ಹೊಟ್ಟೆ ಹಸುತ್ತಿದೆ. 30 ರೂಪಾಯಿಗೆ ಒಂದ್ ಮಾವಿನ ಹಣ್ಣು ಕೊಡು. 30 ರೂಪಾಯಿ. ನನ್ನ ಹತ್ರ ದುಡ್ಡಿಲ್ಲ. ಹಾಗಾದ್ರೆ ನನ್ನ ಹತ್ರನೂ ಮಾವಿನ ಹಣ್ಣಿಲ್ಲ. ಹೊರಡು, ಹೋಗಿಲ್ಲಿಂದ. ಆ ವ್ಯಾಪಾರಿ ಅವನನ್ನ ಚೆನ್ನಾಗ್ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಸೋನು ಆಸೆ ಕಣ್ಗಳಿಂದ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಡಿತಾ ನಡಿತಾ ಅವನು ಒಂದು ಪಾರ್ಕ್ ಹತ್ರ ಹೋಗ್ತಾನೆ. ಅಲ್ಲಿ ಪ್ರಕಾಶ್ ಮತ್ತೆ ಅನಿಲ್ ಅನ್ನೋ 2 ಹುಡುಗರು ಹಣ್ಣನ್ನ ತಿಂತಿರ್ತಾರೆ. ವಾವ್ ಗೆಳೆಯ, ನೋಡು ನಮ್ಮಪ್ಪ ಎಂತ ಒಳ್ಳೆ ಮಾವಿನ ಹಣ್ಣು ತಗೊಂಡ್ಬಂದಿದ್ದಾರೆ. ಅರೆ ವಾವ್, ಮಾವಿನ ಹಣ್ಣು ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾ ಬೇಗ ತಿನ್ನೋಣ. ಇದೇನ್ ಸಾಧಾರಣವಾದ ಮಾವಿನ ಹಣ್ಣಲ್ಲ, ತುಂಬಾ ವಿಶೇಷವಾದ ಮಾವಿನ ಹಣ್ಣು. ಕಾಸ್ಟ್ಲಿ ಕೂಡ ಇರ್ಬೇಕಲ್ವಾ? ತುಂಬಾ ಕಾಸ್ಟ್ಲಿ ಇದು. ನನ್ನ ಅಪ್ಪ ಹೊರಗಡೆಯಿಂದ ತರಿಸಿರೋದು. ನನಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ಮಾವಿನ ಹಣ್ಣು ಅಂದ್ರೆ ನನಗೂ ಕೂಡ ತುಂಬಾ ಇಷ್ಟ. ಇವಾಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಓಪನ್ ಮಾಡು, ತಿನ್ನೋಣ. ಅನಿಲ್ ಮತ್ತೆ ಪ್ರಕಾಶ್ ಹಣ್ಣನ್ನ ತಿನ್ಬೇಕು ಅಂತಿರ್ತಾರೆ. ಅಷ್ಟೊತ್ತಿಗೆ ಸೋನು ಆ ಜಾಗಕ್ ಬರ್ತಾನೆ. ಅವರು ಹಣ್ಣು ತಿಂತಿರೋದನ್ನ ನೋಡಿ ಅವನ್ಗೂ ಕೂಡ ಆಸೆ ಆಗತ್ತೆ. ಅರೆ, ಈ ಗುಜರಿ ಅವನ್ನ ನೋಡು. ನಾವು ಮಾವಿನ ಹಣ್ಣು ತಿನ್ನೋದನ್ನ ನೋಡಿ ಹೇಗ್ ಆಡ್ತಾ ಇದ್ದಾನೆ ನೋಡು.
ಏನ್ ಕಿತ್ತೋಗಿರೋ ಕಣ್ಣಿಂದ ನೋಡ್ತಾ ಇದೀಯಾ? ಏನ್ ಮಾವಿನ ಹಣ್ಣು ಯಾವತ್ತು ನೋಡೇ ಇಲ್ವಾ? ಬೇಕಾ ಮಾವಿನ ಹಣ್ಣು? ಸೋನು ಬೇಕು ಅಂತ ಕತ್ತಳ್ಳಾಡಿಸ್ತಾನೆ. ಅವರು ಅವನ್ ಕಡೆ ಹಣ್ಣನ್ನ ಕೈ ಚಾಚ್ತಾರೆ. ಆದ್ರೆ ಸೋನು ಹಣ್ಣಿಸ್ಕೊಳಕ್ಕೆ ಮುಂದೆ ಬರ್ತಿದ್ದ ಹಾಗೆ ಕೈಯನ್ನ ಹಿಂದೆ ಕೆಳ್ಕೋತಾರೆ. ಮತ್ತೆ ಸೋನು ಹಣ್ಣನ್ನ ಇಸ್ಕೊಳ್ಳೋ ಆತರದಲ್ಲಿ ಎಡವಿ ಬಿದ್ದು ಹೋಗ್ತಾನೆ. ಬಂದ್ಬಿಟ್ಟ ಇಲ್ಲಿ ಮಾವಿನ ಹಣ್ಣು ತಿನ್ನೋದಕ್ಕೆ? ನಿನಗ್ ಯೋಗ್ಯತೆ ಇದೆಯಾ ಅದಕ್ಕೆ? ಮೊಣಕಾಲು ಊರೋದಕ್ಕೂ ಲಾಯಕ್ಕಿಲ್ಲ ನೀನು. ಎಷ್ಟು ಕಾಸ್ಟ್ಲಿ ಮಾವಿನ ಹಣ್ಣು ಗೊತ್ತಾ? ಇದ್ರ ಸ್ಮೆಲ್ ತಗೊಳ್ಳೋದು ಕೂಡ ನಿನಗೆ ಕಾಸ್ಟ್ಲಿ ಆಗ್ಬಿಡುತ್ತೆ. ಪ್ರಕಾಶ್ ಮತ್ತೆ ಅನಿಲ್ ಅವನ್ನ ನೋಡಿ ನಗ್ತಾರೆ. ಸೋನು ಪಾಪ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಹೆಗಲಿಗೆ ತನ್ನ ಗುಜುರಿ ಚೀಲನ ಹಾಕೊಂಡು ಮುಂದ್ ಹೋಗ್ತಾ ಇರ್ತಾನೆ. ನಡೀತಾ ನಡೀತಾ ಅವನಿಗೊಬ್ರು ಸಾಧು ಮಹಾರಾಜರು ಸಿಗ್ತಾರೆ. ಪಾಪ ಅವರು ತಲೆ ಸುತ್ತಿ ಕೆಳಗಡೆ ಬಿದ್ದು ಹೋಗಿರ್ತಾರೆ. ಪಾಪ ಅವನು ಓಡ್ಕೊಂಡು ಅವ್ರ ಹತ್ರ ಹೋಗ್ತಾನೆ. ಸ್ವಾಮೀಜಿ, ಏನಾಯ್ತು? ನಿಮಗೆ ಯಾಕೆ ಪ್ರಜ್ಞೆ ತಪ್ಪಿದೆ? ನಾನು ಇವ್ರಿಗೆ ನೀರ್ ಕುಡಿಸ್ಬೇಕು. ಸೋನು ಓಡ್ಕೊಂಡು ಹೋಗಿ ನದಿಯಿಂದ ನೀರನ್ನ ತಗೊಂಡ್ ಬರ್ತಾನೆ. ಮತ್ತೆ ಸಾಧು ಮಹಾರಾಜರ ಮುಖಕ್ಕೆ ಹಾಕ್ತಾನೆ. ಸಾಧು ಮಹಾರಾಜರಿಗೆ ಪ್ರಜ್ಞೆ ಬರುತ್ತೆ. ಸೋನು ತನ್ನ ಪಕ್ಕದಲ್ಲಿ ಇದ್ದಿದ್ದನ್ನ ನೋಡಿ ಸಾಧು ಮಹಾರಾಜರು ಅವನಿಗೆ ಹೇಳ್ತಾರೆ, ಯಾರು ನೀನು? ಹಾಗೂ ಇಲ್ಲಿ ಏನ್ ಮಾಡ್ತಾ ಇದೀಯಾ? ಹಾಗೂ ನಾನು ಈ ನೆಲದಲ್ಲಿ ಯಾಕೆ ಮಲ್ಕೊಂಡಿದ್ದೆ? ನನಗೇನು ನೆನ್ಪು ಬರ್ತಿಲ್ಲ. ಸ್ವಾಮೀಜಿ, ಈ ಬಿಸಿಲಿಂದ ನಿಮಗೆ ಪ್ರಜ್ಞೆ ತಪ್ಪ ಹೋಗಿತ್ತು. ನಾನು ಪಕ್ಕದಲ್ಲಿರುವ ನದಿಯಿಂದ ನೀರನ್ನ ತಂದು ನಿಮ್ ಮುಖಕ್ಕೆ ಹಾಕ್ದೆ ಹಾಗೂ ನಿಮಗೆ ಕುಡಿಸ್ದೆ. ಅದಕ್ಕೆ ನಿಮಗೆ ಪ್ರಜ್ಞೆ ಬಂದ್ಬಿಡ್ತು. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಮಗು, ನೀನ್ ನನ್ನನ್ನ ನೋಡ್ಕೊಂಡಿದ್ದಕ್ಕೆ. ಸ್ವಾಮೀಜಿ, ಇದಂತೂ ನನ್ನ ಕಾರ್ಯ ಆಗಿತ್ತು. ಆದ್ರೆ ನೀನು ಈ ತರ ಬೇಜಾರಲ್ಲಿ ಯಾಕಿದೀಯಾ? ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಸೋನು ಸಾಧು ಮಹಾರಾಜ್ರಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಮತ್ತೆ ಹಣ್ಣು ತಿನ್ಬೇಕು ಅನ್ನೋ ಆಸೆನೂ ಕೂಡ ವ್ಯಕ್ತಪಡಿಸ್ತಾನೆ. ಸಾಧು ಮಹಾರಾಜರು ಸೋನು ಮಾತನ್ನ ಕೇಳಿ ಬೇಜಾರ್ ಮಾಡ್ಕೊಂಡು ಅವನಿಗೆ ಹೇಳ್ತಾರೆ, ಸೋನು, ನೀನ್ ನನಗೆ ಸಹಾಯ ಮಾಡಿದ್ಯಾ. ನಾನ್ ನಿನಗೆ ಈ ಕಮಂಡಲವನ್ನ ಕೊಡ್ತೀನಿ. ಇದ್ರಿಂದ ಮಾವಿನ ರಸ ಬರುತ್ತೆ. ಅದ್ರಲ್ಲಿ ನೀನ್ ಎಷ್ಟ್ ಸಲ ಊಫ್ತೀಯೋ ಅಷ್ಟ್ ಸಲ ಮಾವಿನ ರಸ ಬರುತ್ತೆ. ಇವಾಗ ನೀನು ಎಷ್ಟು ಬೇಕಾದ್ರೂ ಹಾಗೂ ಯಾವಾಗ ಬೇಕಾದ್ರೂ ಮಾವಿನ ರಸನ ಕುಡಿಬಹುದು. ಸಾಧು ಮಹಾರಾಜರು ಸೋನುಗೆ ಕಮಂಡಲನ ಕೊಡ್ತಾರೆ. ಕಮಂಡಲನ ತಗೊಂಡು ಸೋನುಗೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಮನಸ್ಫೂರ್ತಿಯಾಗಿ ಹಣ್ಣಿನ ರಸ ಕುಡಿತಾನೆ. ಅವನು ಕುಡಿಯೋದಲ್ದೆ ಅವನ ಜೊತೆಲಿದ್ದಂತ ಇನ್ನೂ ಬಡವರಿಗೆ ಹಣ್ಣಿನ ರಸನ ಕುಡಿಸ್ತಾನೆ. ಅದನ್ನ ಕುಡಿಯೋದಿಕ್ಕೆ ಆಗದೆ ಇರೋರ್ಗೆ. ಒಂದು ಸಲ ಸೋನು ಕಮಂಡಲದಿಂದ ಹಣ್ಣಿನ ರಸ ತೆಗೆದು ಕುಡಿಯೋವಾಗ, ಜೊತೆಗೆ ತನ್ನ ಸ್ನೇಹಿತರಿಗೆ ಕುಡಿಸೋವಾಗ ಅನಿಲ್ ಮತ್ತೆ ಪ್ರಕಾಶ್ ಅದನ್ನ ನೋಡ್ತಾರೆ. ಪ್ರಕಾಶ್, ಇವನು ಆ ವ್ಯಕ್ತಿ ತಾನೇ? ನಾವ್ ಇವನಿಗೆ ಮಾವಿನ ಹಣ್ಣು ತಿನ್ನಕ್ ಬಿಟ್ಟಿರ್ಲಿಲ್ಲ ಹಾಗೂ ಅವನನ್ನ ತಳ್ಳಿ ಅಲ್ಲಿಂದ ಕಳಿಸ್ಬಿಟ್ಟಿದ್ವಿ. ಇವನಂತೂ ಅದೇ ಗುಜ್ರಿ ಅವನಲ್ವಾ? ಹಾ, ನೋಡಕ್ಕಂತೂ ಹಾಗೆ ಕಾಣ್ತಾನೆ. ಆದ್ರೆ ಅವನಂತೂ ಗುಜರಿ ಅವನಾಗಿದ್ದ. ಆದ್ರೆ ಇವನ ಹತ್ರ ಇಷ್ಟು ಕಾಸ್ಟ್ಲಿಯ ಮಾವಿನ ಹಣ್ಣಿನ ರಸ ಎಲ್ಲಿಂದ ಬರ್ತಿದೆ? ಮತ್ತೆ ಎಷ್ಟು ಮಾವಿನ ಹಣ್ಣಿನ ರಸ ಅಂದ್ರೆ ಅವನ್ ಬೇರೆಯವನಿಗೂ ಸಹ ಕೊಡ್ತಾ ಇದ್ದಾನೆ. ಇದನ್ನ ಕಂಡು ಹಿಡಿಲೇಬೇಕು ನಾವು. ಅನಿಲ್ ಮತ್ತೆ ಪ್ರಕಾಶ್ ಅದನ್ನ ನೋಡ್ದಾಗ ಕಮಂಡಲದ ರಹಸ್ಯ ಅವರಿಗೆ ಗೊತ್ತಾಗ ಹೋಗುತ್ತೆ. ಓಹೋ, ಇವನ ಮಾವಿನ ಹಣ್ಣಿನ ರಸದ್ದು ಈ ರಹಸ್ಯನಾ? ಈ ಕಮಂಡಲವನ್ನ ನಾವು ಕದಿಯೋಣ. ಆಮೇಲೆ ನೋಡೋಣ ಇವನ್ ಮಾವಿನ ಹಣ್ಣಿನ ರಸನ ಹೇಗ್ ಕುಡಿತಾನೆ ಅಂತ. ಅನಿಲ್ ಮತ್ತೆ ಪ್ರಕಾಶ್ ಕಣ್ಣು ಮಿಟುಕ್ಸೋದ್ರೊಳಗಡೆ ಆ ಕಮಂಡಲನ ಕದ್ದು ಬಿಡ್ತಾರೆ. ಮತ್ತೆ ಬೆಟ್ಟಕ್ ಹೋಗಿ ಬಚ್ಚಿಟ್ಕೋತಾರೆ. ಅಲ್ಲಿ ಅವರಿಬ್ಬರಿಗೂ ಜಗಳ ಆಗತ್ತೆ. ಯಾರ್ ಮೊದ್ಲು ಆ ಕಮಂಡಲದಿಂದ ಮಾವಿನ ರಸನ ತೆಗಿಯೋದು ಅಂತ. ಕೊಡು ಪ್ರಕಾಶ್, ನನಗೆ ಕಮಂಡಲ ಕೊಡು. ಮಾವಿನ ಹಣ್ಣಿನ ರಸ ಕುಡಿಯೋಣ. ನಾನ್ ಯಾಕೆ ಕೊಡ್ಲಿ ಕಮಂಡಲ? ನನ್ ಕೈಯಲ್ಲಿದೆ ಅಂದ್ಮೇಲೆ ನಾನೇ ಮಾವಿನ ಹಣ್ಣಿನ ರಸನ ತಕ್ಕೊಡ್ತೀನಿ. ಇಲ್ಲ ಇಲ್ಲ, ಮಾವಿನ ರಸವನ್ನ ಕಮಂಡಲದಿಂದ ನಾನೇ ತೆಗಿತೀನಿ. ನಿನ್ನ ಹತ್ರ ತಾಕತ್ತಿದ್ರೆ ನನ್ನಿಂದ ಕಿತ್ಕೊಂಡು ತೋರ್ಸು. ಮಾವಿನ ರಸದ ಕಮಂಡಲ ನನ್ನ ಹತ್ರ ಇದೆ ಹಾಗೂ ಅದನ್ನ ಕದಿಯೋದಕ್ಕೆ ತುಂಬಾ ಕಷ್ಟಪಟ್ಟಿರೋದು ನಾನೇ. ಅಂದ್ಮೇಲೆ ಕಮಂಡಲದ ಮಾವಿನ ರಸ ನಂದು. ನಾನ್ ನಿನಗೆ ಸ್ವಲ್ಪನೇ ಕೊಡೋದು. ಅವರಿಬ್ರು ನಾನು ನಾನು ಅಂತ ಜಗಳ ಆಡುವಾಗ ಕೈ ತಪ್ಪಿ ಆ ಕಮಂಡಲ ಕೆಳಗಡೆ ಬಿದ್ದು ಹೋಗತ್ತೆ ಜಗಳದ ಮಧ್ಯದಲ್ಲಿ. ಮತ್ತೆ ಮಾವಿನ ರಸ ಕೆಳಗ್ ಬೀಳೋದಕ್ಕೂ ಶುರುವಾಗತ್ತೆ. ಎಷ್ಟು ಸಲ ಅದು ಗುಡ್ಡಕ್ಕೆ ತಾಗ್ತಾ ಇರತ್ತೋ ಅಷ್ಟು ಸಲ ಆ ಮಾವಿನ ರಸ ಕೆಳಗಡೆ ಬೀಳ್ತಿರತ್ತೆ. ಆ ಕಾರಣದಿಂದ ಅಲ್ಲಿ ಪ್ರವಾಹನೇ ಬರತ್ತೆ. ನಾನ್ ಹೇಳಿದ್ನಲ್ವಾ ಆ ಕಮಂಡಲ ನನಗ್ ಕೊಡು ಅಂತ. ಹಾಗೂ ನಾನು ಇದರಿಂದ ಮಾವಿನ ರಸನ ತುಂಬಾ ಚೆನ್ನಾಗಿ ತೆಗಿತೀನಿ ಅಂತ. ಆದ್ರೆ ನೀನಿದ್ಯಲ್ಲ, ನನ್ ಮಾತನ್ನೇ ಕೇಳಲಿಲ್ಲ. ಇವಾಗ ಇದು ಎಷ್ಟು ಸಲ ಆ ಬಡ್ಡೆ ಕಲ್ಲಿಗೆ ಹೊಡೆಯುತ್ತೋ ಅವಾಗೆಲ್ಲ ತುಂಬಾ ಜಾಸ್ತಿ ಮಾವಿನ ರಸ ಬರ್ತಾನೆ ಇರುತ್ತೆ. ಇದೇ ತರ ಹೊರಗ್ ಬರ್ತಾ ಇದ್ರೆ ಇದ್ರಿಂದ ಪ್ರಳಯನೇ ಆಗ್ಬಿಡುತ್ತೆ. ನನಗೇನ್ ಗೊತ್ತಿತ್ತು ಇದ್ರ ಜಾದುವಿನಿಂದ ಹೆಂಗಾಗ್ಬೋದು ಅಂತಂದ್ರೆ ಈ ಪ್ರಳಯನೇ ಬಂದ್ಬಿಡುತ್ತೆ ಅಂತ ಹೇಳಿ.
ನೋಡ್ತಾ ನೋಡ್ತಾ ಇಡೀ ಹಳ್ಳಿ ಮಾವಿನ ರಸದಲ್ಲಿ ಮುಳುಗೋಗತ್ತೆ. ಪ್ರತಿಯೊಬ್ರು ಆ ಮಾವಿನ ರಸದಲ್ಲಿ ಈಜಾಡೋದು ಕಾಣಿಸತ್ತೆ. ಎಲ್ರು ಮನೆ ಒಳಗಡೆನೂ ಮಾವಿನ ರಸ ಬಂದ್ಬಿಟ್ಟಿರತ್ತೆ. ಸೋನುಗೆ ಇದೆಲ್ಲ ಹೇಗ್ ಬಂತು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅವನು ಕಮಂಡಲನ ಹುಡ್ಕೊಂಡು ಹೋಗ್ತಾನೆ. ಬೆಟ್ಟದಲ್ಲಿ ಬಿದ್ದಿರೋಂತ ಆ ಕಮಂಡಲದ ಹತ್ರ ಅವನು ಹೋಗಿ ತಲುಪ್ತಾನೆ. ಈ ಕಮಂಡಲದ ಮಾವಿನ ರಸದಿಂದ ಈ ಪ್ರಳಯನೇ ಬಂದ್ಬಿಡ್ತು. ಈ ಪ್ರಳಯವನ್ನ ನಾನು ಹೇಗಾದ್ರೂ ಮಾಡಿ ಸರಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಎಲ್ಲದೂ ನಾಶ ಆಗ್ಬಿಡುತ್ತೆ. ಸೋನು ಆ ಕಮಂಡಲನ ಕೈಯಲ್ಲಿ ಹಿಡ್ಕೊಂಡು ಆ ಕಮಂಡಲಕ್ಕೆ ಹೇಳ್ತಾನೆ, ಕಮಂಡಲ ಕಮಂಡಲ, ಈ ಮಾವಿನ ರಸವನ್ನ ನಿನ್ನ ಒಳಗಡೆ ಮತ್ತೆ ಸೇರಿಸ್ಕೋ. ನೀನ್ ಇದೇ ತರ ಮಾವಿನ ರಸವನ್ನ ಹೊರಗಡೆ ಬಿಡ್ತಾ ಇದ್ರೆ ಇಡೀ ಪ್ರಪಂಚನೇ ನಿನ್ನೊಳಗಡೆನೆ ಸೇರ್ಕೊಂಡ್ಬಿಡುತ್ತೆ. ನಿನ್ನ ಹತ್ರ ಬೇಡ್ಕೋತಿದ್ದೀನಿ, ಈ ಮಾವಿನ ರಸವನ್ನ ನಿನ್ನೊಳಗಡೆ ಸೇರ್ಸ್ಕೊಂಡ್ಬಿಡು. ಆ ಕಮಂಡಲ ಎಲ್ಲಾ ಮಾವಿನ ರಸನ ತನ್ನೊಳಗಡೆ ಎಳ್ಕೊಳತ್ತೆ. ಆಮೇಲೆ ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ. ಈಗ ಸೋನು ಆ ಕಮಂಡಲನ ತಗೊಂಡು ಆ ಸಾಧು ಮಹಾರಾಜ್ರ ಹತ್ರ ಹೋಗ್ತಾನೆ. ಸ್ವಾಮೀಜಿ, ಈ ಕಮಂಡಲದ ಯಾವುದೇ ಅವಶ್ಯಕತೆ ಇಲ್ಲ ಇವಾಗ. ಈ ಕಮಂಡಲದಿಂದ ಇಡೀ ಊರಿಗೆ ಮಾವಿನ ರಸದ ಪ್ರಳಯ ಬಂದ್ಬಿಟ್ಟಿತ್ತು. ನನಗಂತೂ ಸ್ವಲ್ಪನೇ ಮಾವಿನ ರಸ ಬೇಕು. ಈ ಕಮಂಡಲದ ರಸದಿಂದ ಮತ್ತೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಇವಾಗ ನಿನಗೆ ಏನ್ ಬೇಕು ಅದನ್ನ ಹೇಳು. ಸ್ವಾಮೀಜಿ, ನಾನಿದನ್ನ ನಿಮಗೆ ವಾಪಸ್ ಮಾಡಕ್ ಬಯಸ್ತೀನಿ. ನೀವು ಈ ಮಾವಿನ ರಸದ ಕಮಂಡಲವನ್ನ ವಾಪಸ್ ತಗೊಳ್ಳಿ. ಇದ್ರಿಂದ ಮುಂದೆ ಯಾವುದೇ ತೊಂದರೆ ಆಗ್ಬಾರ್ದು. ಸರಿ, ಈ ಕಮಂಡಲವನ್ನ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಆದ್ರೆ ಯಾವಾಗ ನಿನಗೆ ಮಾವಿನ ರಸ ತಿನ್ಬೇಕು ಅನ್ಸುತ್ತೋ ಆವಾಗ ನೀನು ನನ್ನ ಹತ್ರಕ್ ಬಂದ್ಬಿಡು. ನಾನ್ ನಿನಗೆ ಈ ಕಮಂಡಲದಿಂದ ತುಂಬಾನೇ ಮಾವಿನ ರಸ ಕುಡಿಸ್ತೀನಿ. ಸರಿ ಸ್ವಾಮೀಜಿ, ನನಗೆ ಯಾವಾಗ ಮಾವಿನ ರಸ ತಿನ್ನಕ್ ಆಸೆ ಆಗುತ್ತೋ ಆವಾಗ ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಆದ್ರೆ ಈ ಕಮಂಡಲದಿಂದ ಮಾವಿನ ರಸವನ್ನ ತಗೊಳ್ಳೋದಿಲ್ಲ. ಯಾಕಂದ್ರೆ ಯಾವುದೇ ವಸ್ತುವನ್ನ ತುಂಬಾ ಜಾಸ್ತಿ ತಗೊಂಬಾರ್ದು. ಯಾವತ್ತಾದ್ರೂ ಒಂದಿನ ದುರಾಸೆಯಿಂದ ನಾವು ತುಂಬಾ ತೊಂದರೆಗೆ ಒಳಗಾಗ್ಬಿಡ್ತೀವಿ. ಎಷ್ಟಿದ್ಯೋ ಅಷ್ಟ್ರಲ್ಲೇ ನಾವು ಖುಷಿಯಿಂದ ಇರಬೇಕು. ನೀನು ತುಂಬಾನೇ ಸರಿಯಾಗಿ ಹೇಳ್ದೆ. ಅತಿ ಆಸೆ ಯಾವಾಗ್ಲೂ ಕೆಟ್ಟದನ್ನೇ ತರುತ್ತೆ. ಅತಿ ಆಸೆಯಿಂದನೇ ಆ ಅನಿಲ್ ಹಾಗೂ ಪ್ರಕಾಶ ಈ ಕಮಂಡಲವನ್ನ ಕದ್ದಿದ್ರು. ಇದ್ರಿಂದ ಸಮಸ್ಯೆನೇ ಆಗ್ಬಿಟ್ಟಿತ್ತು. ಸಾಧು ಮಹಾರಾಜರಿಗೆ ಪ್ರಣಾಮಗಳನ್ನ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಸೋನು. ಮತ್ತೆ ತನ್ನ ಮಾಮೂಲಿ ಗುಜುರಿ ಕೆಲ್ಸನ ಶುರು ಮಾಡ್ಕೋತಾನೆ. ಈಗ ಅವನ್ಗೆ ಏನೇ ತಿನ್ಬೇಕು ಅಂತ ಮನ್ಸಾದ್ರೂ ಅವನು ಸಾಧು ಮಹಾರಾಜ್ರ ಹತ್ರ ಹೋಗ್ತಾ ಇದ್ದ. ಅಲ್ಲಿ ಸಾಧು ಮಹಾರಾಜರು ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ರು. ಆದ್ರೆ ಯಾವತ್ತೂ ಅವನು ದುರಾಸೆ ಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನು ದುರಾಸೆ ಪರಿಣಾಮ ಏನು ಅಂತ ಗೊತ್ತಾಗಿತ್ತು. ಇನ್ನೊಂದು ಕಡೆ ಅನಿಲ್ ಮತ್ತೆ ಪ್ರಕಾಶ್ ಕೂಡ ಪಾಠ ಕಲ್ತಿದ್ರು. ಈಗ ಅವರು ಯಾವ್ದೇ ಬಡೋರ್ಗೂ ತೊಂದ್ರೆ ಕೊಡ್ತಾ ಇರ್ಲಿಲ್ಲ. ಯಾವತ್ತೂ ದುರಾಸೆ ಕೂಡ ಪಡ್ತಾ ಇರ್ಲಿಲ್ಲ.